ಇರೋ ಮಚ್ಚ ಮ್ಯಾನೇಜರ್ ನಮ್ಮಲ್ಲಿ ಏನೋ ಬರಲ್ಲ ಕಣ ಹೇಳೋ. ಯಾಕ ಇಷ್ಟು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಅವನು ಯಾರೋ ನನ್ನನ್ನು ಫೈರ್ ಮಾಡಕ್ಕೆ ಮ್ಯಾನೇಜರು ಏನೋ ಅವ್ರ ಮನೆ ಆಣ ಅನ್ಕೊಂಡ್ಬಿಟ್ಟವನು ಅವನು. ಅವ್ನು ಡೈಲಿ ಹೇಳ್ದಂಗೆಲ್ಲ ಕೆಲಸ ಬೆಳಿಗ್ಗೆ ಅಲಾರಾಮು ಎಬ್ರಿಸಲಾಗ್ರು, ಅವ್ನು ಎಬ್ರಿಸ್ತಾನೆ. ಈ ಕೆಲಸ ಆ ಕೆಲಸ ಇನ್ನೊಂದ್ ಕೆಲಸ ಮತ್ತೊಂದ್ ಕೆಲಸ ಅಷ್ಟು ಮಾಡಿದ್ರು ಅವ್ನು ನಮ್ಮನ್ ಬೈತಾನ್ಗ್ರು. ಇದಕ್ಕಿಂತ ಇನ್ನೇನ್ ಮಾಡ್ತೀಯ ಗುರು ಒಬ್ಬ ಎಂಪ್ಲಾಯಿಗೆ? ಈ ಒಂದು ID ಕಾರ್ಡ್ ಹಾಕೋನಲ್ಲಗ್ರು ಅವ್ನು ನಮ್ಮನ್ನ ಹಾಕ್ದಾಗ್ಲಿಂದ ನಾಯಿ ಪಾಡುಗ್ರು. ನಂದು ಒಂದು ದಿನ ನೆಮ್ಮದಿಯಾಗಿ ಮಲಗಿಲಾಗ್ರು. ಅವ್ನು ಕೊಡೋ 20,000 ರೂಪಾಯಿ ಸಂಬಳಕ್ಕೆ 25,000 ರೂಪಾಯಿ EMI ನಾನೇ ಕಟ್ತೀನಿ. ನನಗೆ ನೆಮ್ಮದಿನೇ ಇಲ್ಲ ಗುರು ಜೀವನದಲ್ಲಿ. ಹೇಳ್ಕೊಳಕ್ಕೆ ಇಷ್ಟು ದೊಡ್ಡ IT ಕಂಪ್ನಿ ಗುರು, ಇಷ್ಟು ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾನೆ. ಅಷ್ಟು ಮಾತ್ರ ಗೊತ್ತು ಗುರು ಆಚ ಕಡೆ ಇರೋರಿಗೆ. ಇಲ್ಲಿ ಒಳಗಡೆ ಏನ್ ಮಾಡ್ತಿದೀವಿ ಅನ್ನೋದು ನಮಗ್ ಗೊತ್ತು. ಮಚ್ಚ ಯಾಕೆ ಮಚ್ಚ ಇಷ್ಟು ಟೆನ್ಷನ್ ಆಗಿದ್ಯಾ? ಬಳಿಬಾ ಮ್ಯಾನೇಜರ್ ಬೈದಿಕ್ಕ. ಇಲ್ಲ ಮಚ್ಚ, ತಿಂಗಳು ಕೊನೆ ಆಯ್ತು ಅಂತಂದ್ರೆ EMI, ಆ EMI ಕಟ್ಬೇಕು ಅಂತಂದ್ರೆ ಇವನ ಹತ್ರನೇ ಹೋಗ್ಬೇಕು. ಅವ್ನು ಬೈದಿದ್ದೆಲ್ಲ ಬೈಸ್ಕೊಳ್ಳೇಬೇಕು ಮಚ್ಚ, ಬೇರೆ ವಿಧಿ ಇಲ್ಲ.